ಚಲನಚಿತ್ರ ಹೀರೋಗಳು ಯಾರು ನೀವು ವೈಭವೀಕರಿಸ್ತೀರಿ, ಯಾರು ಪೂಜಿಸ್ತೀರಿ, ಆರಾಧಿಸ್ತೀರಿ, ನೀವು ಅಭಿಮಾನಿಗಳು, ನಿಮ್ಮ ಅಭಿಮಾನ ತಪ್ಪು ಅಂತ ನಾನು ಇಲ್ಲಿ ಹೇಳ್ತಾ ಇಲ್ಲ. ಆದರೆ ಇನ್ನೊಬ್ಬರನ್ನ ದೂಷಿಸುವ, ಇನ್ನೊಬ್ಬರನ್ನ ಶೋಷಣೆಗೊಳಪಡಿಸುವಂತಹ ನಿಮ್ಮ ಕಮೆಂಟ್ಗಳು ಅವರ ಜೀವನದಲ್ಲಿ ಎಷ್ಟು ದೊಡ್ಡ ಪರಿಣಾಮ ಬೀರಬಹುದು ಅನ್ನೋದಕ್ಕೆ ನೋಡಿ, ದರ್ಶನ್ದೇ ಒಂದು ಜೀವಂತ ಸಾಕ್ಷಿ. ದರ್ಶನ್ ಕ್ಲೋಸ್ ಫ್ರೆಂಡ್, ಅವ್ರ ಹೆಸರೇನು, ಪವಿತ್ರ ಗೌಡ. ಪವಿತ್ರ ಗೌಡಗೆ ಕಮೆಂಟ್ ಮಾಡಿದವನು ಒಬ್ಬ ಫ್ಯಾನೇ, ದರ್ಶನ್ ಫ್ಯಾನೇ ಆತನು. ಮತ್ತು ಅವನ್ನ ಹೊಡೆದವರು ಕೂಡ ದರ್ಶನ್ನ ಫ್ಯಾನ್ಗಳೇ. ಸೊ ಫ್ಯಾನ್ಗಳು ತಮ್ಮ ಇತಿಮಿತಿಯನ್ನ ಅರಿಬೇಕು. ನಿಮ್ಮ ಫ್ಯಾನ್ಸ್ ಹೆಂಗ್ ಮಾಡ್ತಾರ, ನಮ್ಮ ಫ್ಯಾನ್ಸ್ ಹಿಂಗ್ ಮಾಡ್ತೀವಿ, ನಿಮ್ಮ ಫ್ಯಾನ್ಸ್ ಹಿಂಗ್ ಮಾಡ್ತಾರ, ನಮ್ಮ ಫ್ಯಾನ್ಸ್ ಹಿಂಗ್ ಮಾಡ್ತೀವಿ. ನಿಮ್ಮ ಜೀವನಗಳಿಂದ ನೆಟ್ಟಗೆ ಮಾಡ್ಕೊಳಕ್ ನಿಮ್ಗೆ ಯೋಗ್ಯತೆ ಇರಲ್ಲ ಒಂದೊಂದ್ಸಲ. ಈಗ ನೋಡಿ, ರಮ್ಯಾ ಕಂಪ್ಲೇಂಟ್ ಕೊಟ್ಟಂತಹ ಸಂದರ್ಭದಲ್ಲಿ ಯಾರು ಅವ್ರಿಗೆ ಜಾಮೀನು ಕೊಡೋದಕ್ಕೆ ದುಡ್ಡಿಲ್ಲ, ವಿಲವಿಲ ಅಂತ ಒದ್ದಾಡ್ತಾ ಇದಾರೆ ಅವ್ರ ಅಪ್ಪ ಅಮ್ಮಂದ್ರೆ. ಈಗ ಬುದ್ಧಿ ಬಂದಿದೆ ಅವ್ರಿಗೆ. ಆವಾಗ ದೊಡ್ಡ ಫ್ಯಾನ್ಗಳು ಅಂತ ರಮ್ಯಾಗೆ ಬ್ಯಾಡ್ ಕಮೆಂಟ್ಸ್ ಎಲ್ಲ ಹಾಕ್ಬಿಟ್ರು. ಈಗ ವಿಲವಿಲ ಅಂತ ಒದ್ದಾಡ್ತಾ ಇದ್ದಾರೆ. ಬೇಕಾ ಇದೆಲ್ಲ ನಿಮ್ಗೆ? ಬೇಕಾ? ಆರಾಧಿಸೋಣ, ಪೂಜಿಸೋಣ, ಅವ್ರ ಸಿನಿಮಾಗಳನ್ನ ಗೆಲ್ಲಿಸೋಣ. ಅವ್ರು ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ ಅವ್ರಿಗೆ ನೈತಿಕವಾಗಿ ಬೆಂಬಲವಾಗಿ ಇರೋಣ. ಅದನ್ನು ಬಿಟ್ಟು ಬ್ಯಾಡ್ ಕಮೆಂಟ್ಸ್, ನನಗೆ ಎಷ್ಟು ಐ ಡೋಂಟ್ ಕೇರ್. ನಾನು 20 ವರ್ಷದಲ್ಲಿ ಇಂಥ ಭಾಳ ನೋಡಿದ್ದೀನಿ. ಐ ಡೋಂಟ್ ಕೇರ್.